ಇಲ್ಲಿ ಈಗ ಸದ್ಯಕ್ಕೆ ವಿರಾಜಪೇಟೆಯಲ್ಲಿ ಇದ್ದೀವಿ. ಇವತ್ತು ಏನೇನಾಯ್ತು ದೇವರಿಗೆ ಗೊತ್ತು ಮಾತ್ರ. ಸೊ ಚಾರ್ಜ್ ಎಷ್ಟೊತ್ತಿರುತ್ತೆ ಅಷ್ಟೊತ್ತು. ಬಸ್ ಲೈಫ್. ಪ್ರವಾಸಿ ತಟ್ಟುಕಡ. ಎಸ್, ನಾನು ತಟ್ಟೆಕಡ ಅಂತ ತಿಳ್ಕೊಂಡಿದ್ದೆ ಅಲ್ಲ. ಪ್ರವಾಸಿ ತಟ್ಟುಕಡದಲ್ಲಿದ್ದೀವಿ. ನಾನು ದಿನ ರಾತ್ರಿ 10 ಗಂಟೆ ಅಲ್ಲ, ಸಿಕ್ಕಿದ್ರೆ ಚೆನ್ನಾಗಿರೋ ಊಟ ಸಿಕ್ಕಿದ್ರೆ ಬರ್ಗರ್ ಉಂಟು. 122 ಕಿಲೋಮೀಟ್ರ್ ಬಸ್ ಅವ್ರು ನಮ್ಮನ್ನ ಬಿಟ್ಟೋಗಿದ್ರೆ ಸಾಕಷ್ಟೆ. ಓಹ್, ನೋಡಲ್ಲಿ ಒಯ್ ರೈಟಲ್ಲಿ ನೋಡು, ವಾಶ್ರೂಮ್ ಕಾಣಿಸ್ತಿದೆ. ನೀನು ರೈಟ್ ನೋಡು ಫುಲ್ಲು. ಅದೇ ಬೆಸ್ಟ್ ಅಲ್ವಾ. ಕೇರಳದಲ್ಲಿ ಬಂದು ಊಟ ಮಾಡ್ತೀನಿ ದೇವರನ್ನ ತಿಳ್ಕೊಂಡಿದ್ದಿಲ್ಲ. ಪುಣ್ಯಾತ್ಮಂದಾಗಿ ಅದು ಮಾಡ್ತಾಯಿದ್ದೀನಿ ಇವತ್ತು. ಊಟನೇ ಮುಖ್ಯ. ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ. ಕ್ಯಾಮರಾ ಈಗ ಫೈನಲಿ ಬೇಡ ಅಂದರು. ಹೊಟ್ಟೆ ಹಸ್ತು ರೋಡಲ್ಲಿ ಬಸ್ಸು ನಿಲ್ಲಿಸಿದೆ. ಎಲ್ಲೋ ಒಂದು ಹೋಟೆಲ್ ತಂದು ನಿಲ್ಲಿಸಿದ್ದಾರೆ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. 3 ಪತ್ತಲ್ಲ 6 ಪತ್ತಲ್ ಹಾಫ್ ಚಿಕನ್ ಚಿಲ್ಲಿ ಸಾಕು ಅಂತ ಹೇಳ್ತಿದ್ದಾರೆ. ಬಟ್ ನಮಗೇನೋ ಹೊಟ್ಟೆ ಹಸಿಯಕ್ಕೆ ಆಯ್ತಾ ಇಲ್ಲ. ಏನಾದರೂ ಟಾಯ್ಲೆಟ್ ಅಂತೂ ಬರೋದಿದ್ರೆ ತುಂಬ ಒಳ್ಳೆಯದು ಮಧ್ಯ ರೋಡಲ್ಲಿ. ಟ್ರೈ ಮಾಡುವ ಏನಾಯ್ತದೆ ಅಂತ. ಒಳ್ಳೆ ಚಿಕನ್ ಚಿಲ್ಲಿ ಇದೆ, ಟ್ರೈ ಮಾಡಿ. ನಾವೀಗ ತಿಂದಾದ್ಮೇಲೆ ಊಟಕ್ಕೆ ಹೆಂಗಿದೆ ಅಂತ ನೀನೇ ಹೇಳಬೇಕು ಮಚ್ಚ. ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಯಾವುದೊಂದು ದೊಡ್ಡ ಸೇತುವೆ ಚೆನ್ನಾಗಿತ್ತು. ಇರಿಟಿ ಸೇತುವೆ ಅಂತ. ನಮಗೆ ಇವತ್ತು ನಮ್ಮ ದಿಲನೇ ಎಂಥ ಗೈಡ್. ಆ್ಯಕ್ಚುಲಿ ಅವನದು ಊರಲ್ಲ, ಅದಕ್ಕೆ ಹೇಳ್ತಿದ್ದೆ ನನ್ನೂರಂತೆ. ಮತ್ತೆ ನಮ್ಮ ಊರಿಗೆ ಹೋದ್ಮೇಲೆ ಎಲ್ಲರೂ ಬೆರೆಸಡಿ ಹೊಡಿತಾರೆ. ಹಂಗೆಲ್ಲ ಹೇಳ್ಬಿಟ್ಟು ಕೇರಳ ತಲುಪಿ, ಕೇರಳದಿಂದ ಪಿಕಪ್ ಹೊಡಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಅಷ್ಟಲ್ಲ ಹೇಳಿ ಪ್ರಯೋಜನ ಇಲ್ಲ. ರಾತ್ರಿ 2:15 ಆಗುಂಟು. ಕುಚ್ಚು ಕಟ್ತಾ ಇದ್ದೀವಿ. ಹಂಗೂ ಹಿಂಗೆ ಹೋಗಿ ಮನೆ ತಲುಪಿಕೊಂಡ್ರೆ ಸಾಕು ಅಂತ ಹೊರಟಿದ್ದೀವಿ. ಮ್ಯಾಪಲ್ಲಿ ಮನೆ ತಲುಪಿ ಮೊಬೈಲಲ್ಲಿ ಹೆಂಗೋ ಮನೆ ತಲುಪಿದ್ರೆ ಬಚಾವು. ಬಾಕಿ ಗಾಡಿದು ಏನಿದೆ ಎಲ್ಲ ನಾಳೆ ನೋಡ್ಕೊಳ್ಳೋದು. ಅದು ಗಾಡಿದು ಬಿಟ್ಟು ಹಾಕಿ ತೊಂದರೆ ಇಲ್ಲ, ಹೋಗುತ್ತೆ. ನೀವೇ ಎದುರಿಸ್ಕೊಂಡು ಕೂತಿರೋದು ಈಗ. ಅಲ್ಲ ಏನಿದ್ರು ನಮಗೆ ಅಭ್ಯಾಸ ಇಲ್ಲ ಬೇರೆ. ಇಲ್ಲಿ ರೋಡ್ ಸೈಡ್ ಮಲಗಿನೂ ನಮಗೆ ಗೊತ್ತಿಲ್ಲ. ರೋಡಲ್ಲಾದ್ರೂ ಬಿಚ್ಚಿಕೊಂಡು ಬರ್ಬೋದು. ನಿಜ, ಲಿಟ್ರಲಿ. ತೋರಿಸ್ತೀನಿ ಗಾಡಿ ಹೇಗಿದೆ. ಗಾಡಿ ಓಕೆ ನಮಗೆ, ಆದರೆ ಸೈಲೆನ್ಸರ್ ಒಂದು ಹೋಲ್ ಆಗ್ಬಿಟ್ಟಿದೆ. ಅದು ನಮಗೀಗ ಟ್ರ್ಯಾಕ್ ಜೀಪ್ ಓಡಿಸಂಗೆ ಫೀಲ್ ಆಯ್ತು. ಒಳ್ಳೆ ಟ್ರ್ಯಾಕ್ ಸೌಂಡ್. ಇಷ್ಟೊತ್ತು ಅದೆಂತ ಫ್ಯಾನ್ ಬೆಲ್ಟ್ ಸೌಂಡ್ ಬರ್ತಿತ್ತು, ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಸೆಟಲ್ ಮಾಡಿದ್ದೀವಿ. ಇನ್ನೊಂದು ಪ್ಯಾಕೆಟ್ ಇದೆ ಅಲ್ಲ, ಹಂಗೆಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ತಲುಪ್ತೀವಿ, ಏನು ಕತೆ. ಗಾಡಿ ಸೈಲೆನ್ಸರ್ ಸೌಂಡ್ ಮಾತ್ರ ಜಿಗುಪ್ಸೆ. ರೆಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ಗಾಡಿಗೆ. ಇದು ಆ್ಯಕ್ಚುಲಿ ಬೆಲ್ಟ್ ತೋರಿಸ್ತೀನಿ ಅದು ಏನು ಅಂತ. ಎಸ್, ಇಲ್ಲಿ ಎಂಥ ಬೆಲ್ಟ್ ಅದು? ಟೈಮಿಂಗ್ ಅಲ್ಲ, ಫ್ಯಾನ್ ಬೆಲ್ಟು. ಆ್ಯಕ್ಚುಲಿ ಕಯ್ಯ ಅಂತುಂಟು. ಸೊ ನಾಳೆ ತಲುಪ ಗಂಟೆ ಎಣ್ಣೆ ಹಾಕ್ಕೊಂಡು ಖುಷಿ ಪಡಿಸೋದು. ಹಂಗೆ ಹೇಳ್ಕೊಂಡು ಎಲ್ಲಿದ್ದೀವಿ ಅಂತ ದೇವರೇ ಗೊತ್ತಿಲ್ಲ. ಅದು ಏತರ್ ಶೋರೂಮ್ ಇದೆ ಅದ್ರ ಪಕ್ಕ. ಅಲ್ಲಿ ಚಾರ್ಜರ್ ಎಲ್ಲ ಉಂಟು ನೋಡಿ. ಅಲ್ಲಿ ನಂಗೆ ಒಂದಂತ ಅರ್ಥ ಆಗಿಲ್ಲ ಗುರು. ಇಷ್ಟೆಲ್ಲ ಓಡಾಡಿದ್ವಲ್ಲ, ನೈಟಲ್ಲೇ ಓಡಾಡಿರೋದು ಮ್ಯಾಕ್ಸಿಮಮ್ಮು. ಸೊ ನೋಡ್ತಾ ಇದ್ದೀನಿ, ಬಂದಲ್ಲಿಂದ ನೋಡ್ತಾ ಇದ್ದೀನಿ. ಎಲ್ಲ ಅಂಗಡಿಗಳು ಓಪನ್ ಇದ್ದಂಗೆ ಕಾಣಿಸ್ತುಂಟು. ಎಲ್ಲ ಶಾಪ್ಸ್ಗಳು ಆ್ಯಕ್ಚುಲಿ ಓಪನ್ ಇದ್ದಂಗೆ ಕಾಣಿಸ್ತಿದೆ. ಬಟ್ ಮ್ಯಾಟ್ರ್ ಅಂದರೆ ಎಲ್ಲ ಕ್ಲೋಸ್ ಆಗಿದೆ. ನಾವು ಮಾತ್ರ ಎಲ್ಲ ಓಪನ್ ಇದೆ ನೋಡ್ಕೊಂಡು ಓಡಾಡ್ತಿದ್ದೀವಿ ಆಗಲಿಂದಲ್ಲ. ರಾತ್ರಿ 11 ಗಂಟೆ ಚೆಕ್ ನೋಡ್ತಾ ಇದ್ದೀವಿ. ನಾಯಿ
ನಾಯಿ ಅದು. ಓ ನೋಡಿ ಏತರು ಅಲ್ಲಿ ಯಮಹ ಎಲ್ಲ ಗಾಡಿಗಳೆಲ್ಲ ಹೊರಗಡೆ ಇದೆ ಗುರು. ಅದೇ ನಮ್ಮಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಬರೋದೆಲ್ಲ ಲಾಕ್ ಹಾಕಿ ಶಟ್ರ್ ಮುಚ್ಚಿ ಆ ಕಡೆ ಹಬ್ಬ ಮಾಡಿಬಿಡ್ತಿದ್ರು. ಆ್ಯಂಡ್ ನನಗೆ ಗಡ್ಡೆ ಇಲ್ದಿರೋ ಕಾರಣ ನಾನು ಯಾರೋ ಬೇರೆ ಅಂತ ತಿಳ್ಕೊಳ್ಬೇಡಿ, ನಾನೇ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ನಾನೇ ಏನು ಮಾಡೋದು ಹೇಳಿ. ವಿಷಯ ಏನಂತ ಹೇಳಿದ್ರೆ ಈಗ ಹೊರಟ್ವಿ, ಏನೇನೋ ಮಾಡ್ತಾ ಇದ್ದೀವಿ. ನಮಗೆ ಲಿಟ್ರಲಿ ಐಡಿಯಾ ಇಲ್ಲ ಏನು ಮಾಡ್ತಿದ್ವಿ, ಏನೋ ಮಾಡ್ತಾಯಿದ್ದೀವಿ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸೊ ಹಂಗೆಲ್ಲ ಹೇಳಿ ನಿದ್ದೆ ಇಲ್ಲದ 24 ಗಂಟೆ ಪ್ಲಸ್ ಆಗಿದೆ. ಇಲ್ಲ ಮಧ್ಯರಾತ್ರಿಯಿಂದ ಓಡಿಸ್ತಾ ಇದ್ದಾನೆ, ಆಯ್ತಿಲ್ಲ. ಒಳ್ಳೆ ಚಳಿ ಅದು ಜಿಂಕೆಗಳು ಜೊತೆಲಿ ಜೀವನ ಸಕಲಾಗಿದೆ ಗುರು. ಇಲ್ಲಿ ಗಂಟೆ ನಾನು ವೈನಾಡ್ ಹೋಗ್ಬೇಕು ಅಂತ ಪಡೆದಾಡ್ತಿದ್ದೆ. ತೋರಿಸ್ಬಿಟ್ಟಾರ್ತೆ ಯಾವುದೋ ರೂಟಲ್ಲಿ ಬಂದ್ಬಿಟ್ಟು ಹೋಗಿ ತಲುಪಿರೋ ವೈನಾಡಿಗೆ. ಸೊ ಅಲ್ಲಿಂದ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹುಟ್ಟಕ್ಕೆ ಹೋಯ್ತಾ ಇದೀವಿ. ಈಗ ಅದರೊಟ್ಟಿಗೆ 2 ಜಿಂಕೆ ಸಹ ಬೇಟೆ ನೋಡಿ ಆಯಿತು, ಸಾರಿ ಹಾಗೆಲ್ಲ ಹೇಳ್ಕೊಂಡು ಇನ್ನು ಜಿಂಕೆಗಳನ್ನ ಹುಡ್ಕೋಣ. ಕಂಡಾಗ ನೋಡೋಣ. ಹುಡುಗಂಗೆ ಚಳಿ ಚಳಿ ಚಳಿ. ನಾನೇನೋ ಒಂದು ಲೆದರ್ ಜಾಕೆಟ್ ಹಾಕೊಂಡು ಬಚಾವಾಗಿದ್ದೀನಿ. ಹಂಗೆ ನಾವು ದಿಲನ್ ತಗೊಂಡಿರೋ ಪಿಕಪ್ನ ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಕ್ಯಾಮರಾದಲ್ಲಿ ಸಕಲ ಕಾಣಿಸ್ತದೆ ನೋಡಿ. ರಿಯಲ್ ಆಗಿ ಕಂಡಿದ್ರೆ ಖುಷಿ ಆಯ್ತಿತ್ತು. ಹಂಗೆ ಇದೇ ಗಾಡಿನ ನಾವು ಆ್ಯಕ್ಚುಲಿ ಕೇರಳದಿಂದ ಬಂದಿರೋದು. ರಾತ್ರಿ ಗಾಡಿ ಓಡಿಸಿ ರಾತ್ರಿ ಬಸ್ಸಲ್ಲಿ ಕೂತು ದಾರಿ ತಪ್ಪಿ ಎಲ್ಲೆಲ್ಲ ಹೋಗಿ ವೈನಾಡ್ ತಲುಪಿ ಈಗ ಬಂದು ಕುಟ್ಟದಲ್ಲಿ ಇದ್ದೀವಿ. ಕುಟ್ಟ ದಾಟಿದ್ದೀವಿ ಆ್ಯಕ್ಚುಲಿ. ಓವರಲ್ ಆಗಿ ಹಿಂಗಿದೆ. ಇನ್ನು ನಮ್ಮ ಹುಡುಗ ಇದಕ್ಕೆ ಮಾಡಿಫೈ ಎಲ್ಲ ಮಾಡಿ JCB ಥರ ರೆಡಿ ಮಾಡಿ ಒಳ್ಳೆ ಸೈಡೆಲ್ಲ ಆಟ ಆಡ್ತೀವಿ ಇಬ್ಬರು ಸೇರ್ಕೊಂಡು. ಇಬ್ಬರು ಮುಖ ನೋಡಿದ್ರೆ ಮಾತ್ರ ಎಲ್ಲರೂ ಅನ್ಕೊಂಡ್ರೆ ಹುಡುಗರು ಟೈಟ್ ಆಗಿದೆ ಅಂತ ತಿಳ್ಕೊಳ್ತಾರೆ. ಇವತ್ತು ಮಲಗದೇ ಇಲ್ಲ ನೀನು, ಎಂತ ಮನುಷ್ಯ ನನಗೆಲ್ಲ. ಎಸ್. ಸೊ ಫೈನಲಿ ಗೋಣಿಗೊಪ್ಪ ತಲುಪಿದ್ದೀವಿ. ಇಲ್ಲ ಹೇಗಿತ್ತು? ಸಾಕಾಯ್ತು, ಹೋಗಿ ಮಲಗಿದ್ರೆ ಸಾಕು ಅಂತ ಹಂಗೆ ಹೇಳ್ತಾ ನಮ್ಮ ಗೋಣಿಗೊಪ್ಪದಲ್ಲಿರೋ ಬಾಯ್ಸಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ರೋಡೆಲ್ಲ ಚೆನ್ನಾಗಿದೆ. ಮತ್ತೊಮ್ಮೆ ಫ್ರೀಯಾಗಿ ಸಿಗೋಣ. ಹಂಗೆ ಅಂತ ಹೇಳ್ಕೊಳಕ್ಕೆ ಇರೋದೇ ಒಂದು 2-3 ಫ್ರೆಂಡ್ಸ್ ಇಲ್ಲಿ.